ಎಸ್, ನಮ್ಮ ಜೊತೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಸ್ಕೂಲ್ ಲೀಡರ್ ಆ್ಯಕ್ಟ್ ಮಾಡಿದ ದೀಪಕ್ ರೈ ಪಾಣಾಜೆ ಕಾಂತಾರದ ನಮ್ಮ ಆ್ಯಕ್ಟರ್ ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ಮಕ್ಕಳ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಮಕ್ಕಳಲ್ಲಿ ನಾನು ಮಕ್ಕಳಾಗಬೇಕು ಅಂತ ನಾನು ಇನ್ನೂ ಸ್ಕೂಲ್ ಹೋಗೋದು ಸ್ಟಾರ್ಟ್ ಮಾಡೋಣ ಅಂತ ಆಗಿತ್ತು. ಅಷ್ಟು ಖುಷಿಯಾಗಿತ್ತು, ಆಮೇಲೆ ಅಷ್ಟೇ ಎಮೋಷನಲ್ ಆಗಿತ್ತು. ಸರ್, ನಿಮ್ಮ ಪಾತ್ರ HMನ ಪಾತ್ರ ಹೇಗೆ ಅನಿಸ್ತದೆ ಸರ್? ಇದು ವಿಭಿನ್ನವಾಗಿದೆಯಾ ಅಥವಾ ಬೇರೆ ಪಾತ್ರಗಳಿಂದ ಇದ್ದಷ್ಟು ವಿಭಿನ್ನವಾಗಿದೆ? ಇಲ್ಲ, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನನಗೆ ಈ ಥರ ಪಾತ್ರನೇ ಬೇಕಿತ್ತು. ಆದರೆ ಕೊಡೋರೆಲ್ಲ ಹಾಸ್ಯ ಪಾತ್ರನೇ ಕೊಡ್ತಾರೆ, ನನಗೆ ಇದೇ ಬೇಕಾಗಿದ್ದಿದ್ದು. ಆದರೆ ನಾವಾಗಿ ಕೇಳಿ ತಗೊಳ್ಳೋಕ್ಕೆ ಸರಿಯಾಗೋದಿಲ್ಲ. ನೀವಾಗಿ ಕೊಟ್ಟರೆ ಈ ತಂಡಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ರಜಾಕ್ ಸರ್ ಅವ್ರದ್ದು ವಿಶೇಷವಾದ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಮನೋರಂಜನೆ ಜೊತೆಗೆ ಒಂದು ಒಳ್ಳೆ ಸಂದೇಶ ಇರುವಂಥ ಒಂದು ಚಿತ್ರ ಕೊಟ್ಟಿದ್ದಾರೆ. ಎಲ್ರಿಗೂ ಇದು ಖಂಡಿತವಾಗ್ಲೂ ರೀಚ್ ಆಗುತ್ತೆ ಈ ಸಂದೇಶ. ಆಮೇಲೆ ಆ ಶಿಕ್ಷಣ ಮಂತ್ರಿಗಳಿಗೂ ರೀಚ್ ಆಗಿ ಎಲ್ಲ ಸರ್ಕಾರಿ ಶಾಲೆಗಳು ಏನಿದೆ, ಶಿಕ್ಷಕರ ಏನು ಕೊರತೆ ಇದೆ, ಅದು ಎಲ್ಲವೂ ಈ ಚಿತ್ರದ ಮೂಲಕ ಅದೆಲ್ಲ ಪರಿಹಾರ ಆಗಲಿ ಅಂತ ನಾನು ನಿಮ್ಮ ಕೇಳ್ಕೊಳ್ತೀನಿ. ಎಲ್ಲ ಮಕ್ಕಳು ನೋಡುವಂಥ ಆಗಬೇಕು. ಎಲ್ಲ ಸ್ಕೂಲಲ್ಲಿ ಅವರು ಟೀಚರ್ಸ್ಗಳೆಲ್ಲ ಮಕ್ಕಳಿಗೆ ತೋರಿಸುವಂಥ ಆಗಬೇಕು. ಮೊದಲು ಮೇಸ್ಟ್ರುಗಳು ಬಂದರೂ ಪರವಾಗಿಲ್ಲ, ಮತ್ತು ಮಕ್ಕಳು ಬಂದರೂ ಪರವಾಗಿಲ್ಲ, ಮಕ್ಕಳು ಬಂದು ಟೀಚರ್ಸ್ನವ್ರು ಮತ್ತೆ ಬಲವಂತವಾಗಿ ಈ ಚಿತ್ರ ನೋಡೋದು. ಹೌದು, ನೀವೊಂದು ಮುಖ್ಯ ಉಪಾಧ್ಯಾಯರಾಗಿ ಇನ್ನೇ ಉಳಿದ ಮುಖ್ಯ ಉಪಾಧ್ಯಾಯರಿಗೆ ಏನು ಹೇಳಿಕೆ ಇಷ್ಟಪಡ್ತೀನಿ? ಮುಖ್ಯ ಉಪಾಧ್ಯಾಯ ನಾನಾಗಿದ್ದರೆ ಎಲ್ಲ ಮಕ್ಕಳನ್ನು ಖಂಡಿತವಾಗ್ಲೂ ನಾನು ದುಡ್ಡು ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೆ. ಅದರಲ್ಲಿ ಮಕ್ಕಳಿಗೆ ಬಲಾತ್ಕಾರ ಮಾಡಬೇಡಿ, ಅವ್ರ ಹತ್ರ ಇದ್ದರೆ ತಗೊಂಡು ಬರಲಿ, ಇಲ್ಲ ಅಂತಂದರೆ ಯಾರಾದರೂ ಇಂಥವ್ರು ಮನೆಯವರು ಫೋರ್ಸ್ ಹಾಕೋದು ಬೇಡ. ಮನೆಯವರು ಖಂಡಿತವಾಗ್ಲೂ ಇದನ್ನು ತೋರಿಸಲೇಬೇಕಿದು ಖಂಡಿತವಾಗ್ಲೂ. ಅಷ್ಟು ಒಳ್ಳೆಯ ಸಂದೇಶ ಇರುವಂಥ ಚಿತ್ರ ಇದು. ಈ ಥರ ಮಕ್ಕಳ ಚಿತ್ರ ಅಂತ ನಾನು ನೋಡಿಲ್ಲ, ಗೊತ್ತಿಲ್ಲ, ಬಂದಿದೆಯಲ್ಲ ನನಗೆ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ನಾನು ಇದೀನಿ ಅಂತ ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ಇದಕ್ಕೆ ಖಂಡಿತವಾಗ್ಲೂ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಹಾಕಿದ ದುಡ್ಡು ವಾಪಸ್ ಬರಲಿ. ಇನ್ನು ಈ ಮಕ್ಕಳು ಎಲ್ಲ ತುಂಬ ಹೊಸಬರಿದ್ದಾರೆ ಮಕ್ಕಳು, ಆದರೆ ಯಾರೂ ಹೊಸಬರು ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟೇ ನಾನು ಹೇಳೋದು ಅಂತದ್ದು, ನಾನು ಇದರಲ್ಲಿ ನಿಜವಾಗ್ಲೂ ಕಾಮಿಡಿ ಮಾಡಿಲ್ಲ. ಆದರೆ ಮಕ್ಕಳದ್ದು, ಆಮೇಲೆ ಅರೇಂಜ್ ಬಳ್ಳರು, ಭೋಜಣ್ಣಂದು ಖಂಡಿತವಾಗ್ಲೂ ಹೊಟ್ಟೆ ತುಂಬ ನಗಿಸುವಂಥದ್ದು ತುಂಬ ಸೀನುಗಳಿದೆ. ಯಾರಿಗೂ ಬಂದವರಿಗೆ ದುಡ್ಡು ಹಾಕಿದ್ದಕ್ಕೆ ಯಾವತ್ತೂ ಬೇಜಾರಾಗಲ್ಲ. ಎಲ್ಲರನ್ನ ತೋರಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೇಲೆ ನಿಮ್ಮದು ಈ ಚಿತ್ರದಲ್ಲಿ ತುಂಬ ಇದೆ. ಯಾಕೆಂದರೆ ನಾನು ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಹೊಡಿತಾ ಇದ್ದೆ, ಅಷ್ಟು ಜೋರು ಮಾಡ್ತಾ ಇದ್ರಿ. ನಾನು ಅಲ್ಲಲ್ಲ, ಬೆಟ್ಟ ತಿಂದಿಲ್ಲ, ಬೆಟ್ಟ ತಿನ್ನೋ ಹಾಗೆ ಜೋರು ಮಾಡ್ತಾ ಇದ್ರಿ. ಒಳ್ಳೆಯದು. ಯಾಕೆಂದರೆ ನೀವು ಅಷ್ಟು ಫೋರ್ಸ್ ಮಾಡ್ತಾ ಇರಲಿಲ್ಲ ಅಂತಂದರೆ ರಜಾಕ್ ಸರು ಪಾಪ, ಮೋಹನ್ ಪಟ್ರು ಅವರು DOP ಅವರು ಪಾಪ, ಅವರಿಬ್ಬರು ಪಾಪ ಆಗಿದ್ದರಿಂದ ಒಂದಾದ್ರೂ ಜೋರು ಬೇಕಾಗಿತ್ತು. ನಿಮ್ಮದು ಎಫರ್ಟ್ ತುಂಬ ಇದೆ. ಥ್ಯಾಂಕ್ ಯು ನಿಮಗೂ. ಯಾಕಂದರೆ ಇಷ್ಟು ಮಕ್ಕಳನ್ನು ಕಂಟ್ರೋಲ್ ಮಾಡೋದು, ಆಮೇಲೆ ಅವರಿಂದ ಅಷ್ಟೊಂದು ಅಭಿನಯ ತೆಗೆಯೋದು ತುಂಬ ಕಷ್ಟ. ನಿಮ್ದೆಲ್ಲ ಎಫರ್ಟ್ ಇದೆ. ದೇವರ ಆಶೀರ್ವಾದ ಎಲ್ರಿಗೂ ಇರಲಿ. ಸ್ಕೂಲ್ ಲೀಡರು ಟಾಪಲ್ಲಿ ಬರಲಿ ಅಂತ ಕೇಳಿ. ಎಷ್ಟು ಮಾರ್ಕ್ ಹೋಗ್ತೀರಿ ಸರ್ ಸ್ಕೂಲ್ ಲೀಡರ್ಗೆ? ನಂದು ಫುಲ್ಲು 100. ನಾನು ಅವ್ರದ್ದು ಆನ್ಸರ್ ಪೇಪರ್ ನೋಡೋದೇ ಇಲ್ಲ, ಎಲ್ಲ ರೈಟೇ. ಎಲ್ಲ ರೈಟ್. ಎಲ್ಲ ರೈಟ್. ಥ್ಯಾಂಕ್ ಯು ಸರ್.